ಸಂಸ್ಕಾರಯುತವಾದ ಜೀವನವನ್ನು ಹೇಗೆ ನಡೆಸಬೇಕು ಅನ್ನೋದನ್ನು ನಮ್ಮೆಲ್ಲರ ತಿಳಿವಿನ ಒಳಗಣ್ಣನ್ನು ತೆರೆಸೋದರ ಮೂಲಕ ವಿಜಯಪುರ ಅಂತಂದರೆ ಗೋಳಗುಮ್ಮಟ ಅಂತ ಹೇಳೋ ಕಾಲಘಟ್ಟದಲ್ಲಿ ಇಡೀ ಜಗತ್ತು ವಿಜಯಪುರ ಅಂದರೆ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಮಹಾಸ್ವಾಮಿಗಳು ಅನ್ನೋ ಮಟ್ಟಕ್ಕೆ ಈ ನೆಲದ ಆಧ್ಯಾತ್ಮಿಕ ಕ್ರಾಂತಿ ಜ್ಯೋತಿಯಾಗಿ ನಮ್ಮ ಬದುಕಿಗೆ ಬೆಳಕು ನೀಡಿದ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರನ್ನು ಸ್ಮರಣೆ ಮಾಡಿ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಅಧ್ಯಕ್ಷ ಗುರುಗಳ ಆದಿಯಾಗಿ ವೇದಿಕೆ ಮೇಲಿರುವ ಎಲ್ಲ ಪರಮ ಪೂಜ್ಯರ ಅಡಿದಾವರಿಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಈರುವರು ತಮ್ಮ ಜೀವನವನ್ನು ಯೋಗ ಜೀವನವನ್ನಾಗಿ ಮಾಡಿಕೊಂಡ ಸಾಧಕರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಅವರಿಗೂ ಕೂಡ ನನ್ನ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ, ಒಬ್ಬರು ನಿರೂಪಣೆ ಮಾಡ್ತಿರೋರು ಯೋಗ ಶಿಕ್ಷಕರು, ಸ್ವಾಗತ ಮಾಡಿದವರು ಒಬ್ಬ ಆದರ್ಶ ಶಿಕ್ಷಕರು, ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಭಾಳ ಜನ ಹಿರಿಯರು, ತಾಯಂದಿರು, ಮುದ್ದು ಮಕ್ಕಳು ಭಾಳ ಜನ ಭಾಗವಹಿಸಿದ್ದೀರಿ. ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ, ನಾನು ವಿದ್ಯಾರ್ಥಿಯಾಗಿದ್ದಾಗ ಧಾರವಾಡದಲ್ಲಿ ಸಿದ್ದೇಶ್ವರ ಅಪ್ಪಾಜಿಯವರು ಹುರ್ಕಡ್ಲೇಜ ಲಾ ಕಾಲೇಜಿನಲ್ಲಿ ಪ್ರವಚನ ಮಾಡ್ತಾ ಇದ್ದರು. ನಾನು ಕರ್ನಾಟಕ ಕಾಲೇಜಿನಲ್ಲಿ BA ಓದ್ತಾ ಇದ್ದೆ. ಪ್ರತಿ ದಿವಸ ನಾನು ಒಂದು ದಿನಾನೂ ಬಿಡದೆ ಪೂಜ್ಯರ ಪ್ರವಚನವನ್ನು ಕೇಳೋದಕ್ಕೆ ಹೋಗ್ತಾ ಇದ್ದೆ. ಅಂದು ನನ್ನ ಅಂತರಂಗದಲ್ಲಿ ನಾನು ಮಮದಾಪುರ ಅಂತ ಒಂದು ಪುಟ್ಟ ಊರಿನಿಂದ ಧಾರವಾಡದಂಥ ಒಂದು ಶಿಕ್ಷಣ ಕಾಸಿಗೆ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅವರ ಸಹಕಾರದಿಂದ ಓದಲಿಕ್ಕೆ ಹೋಗಿದ್ದೆ. KCD ಅಂತ ಪ್ರತಿಷ್ಠಿತ ಕಾಲೇಜಿನಲ್ಲಿ ಸೀಟ್ ಸಿಕ್ಕಿದ್ದು ಎಷ್ಟು ನನಗೆ ಸಂತೋಷ ಆಗಿತ್ತೋ, ಅದಕ್ಕಿಂತ ಸಂತೋಷ ನನ್ನ ಜೀವನದ ಅಮೃತಗಳಿಗೆ ಅಂದರೆ ಒಂದು ತಿಂಗಳ ಅಪ್ಪವ್ರ ಪ್ರವಚನ ಕೇಳಿದ್ದು ಅಂತ ನಾನು ಸ್ಮರಣೆ ಮಾಡ್ತೇನೆ. ಅವತ್ತು ಅಪ್ಪುಗಳ ಪ್ರವಚನ ಪ್ರತಿದಿನ ಕೇಳಿ ನಾನು ರೂಮಿಗೆ ಹೋಗಿ ಅದನ್ನು ಪ್ರತಿದಿನ ಬರೆದಿಡ್ತಾ ಇದ್ದೆ. ಹೇಗೆ ಭಾಳ ಚೆನ್ನಾಗಿ ನಾನು ಆವಾಗಲೂ ಭಾಳ ಸುಂದರವಾಗಿ ಮಾತಾಡ್ತಿದ್ದೆ. ಆದರೆ ಬರೀ ಸುಂದರವಾಗಿ ಮಾತಾಡಿದರೆ ಜೀವನ ಸುಂದರವಾಗೋದಿಲ್ಲ, ಸುಂದರವಾಗಿ ಬದುಕೋದು ಹೇಗೆ ಅನ್ನೋದು ಸಿದ್ದೇಶ್ವರಪ್ಪಗಳ ಮಾತಿನಿಂದ ನಾನು ವಿದ್ಯಾರ್ಥಿ ಜೀವನದಲ್ಲಿನೇ ಪ್ರೇರಿತನಾದವನು. ಮುಂದೆ ಅದೇ ಪರಮ ಪೂಜ್ಯರ ಅಮೃತ ಹಸ್ತದಿಂದ ನಿಸರ್ಗದ ಮಡಿಲಲ್ಲಿ ಒಂದು ಶಾಲೆ ಕಟ್ಟಿ ಅದನ್ನು ಲೋಕಾರ್ಪಣೆಗೊಳಿಸುವ ಪುಣ್ಯ ನನ್ನದಾಗಿದ್ದನ್ನು ನಾನು ಕೃತಜ್ಞತೆಯಿಂದ ಸ್ಮರಣೆ ಮಾಡ್ತೇನೆ. ನನ್ನ ಪ್ರೀತಿಯ ತಂದೆ ತಾಯಂದಿರೇ, ಈಗಾಗಲೇ ಇಬ್ಬರು ಯೋಗ ಸಾಧಕರು ಭಾಳ ಅಪರೂಪದ ಮಾತುಗಳನ್ನು ಹೇಳಿದ್ದಾರೆ. ನಾನು ಯೋಗಪಟು ಅಲ್ಲ, ಆದರೆ ಬದುಕು ಕಲಿಸಿದ ಪಾಠಗಳಿಂದ ಜೀವನವನ್ನೇ ಒಂದು ಯೋಗಮಯ ಜೀವನವನ್ನಾಗಿ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿರುವ ಒಬ್ಬ ಯುವಕ. ನನಗೆ ದಿನನಿತ್ಯ ವಯಸ್ಸು ಆಗ್ತಾ ಇದೆ, ಆದರೆ ನಾನು ನನ್ನ ಮಗುತನವನ್ನು ಕಳೆದುಕೊಂಡಿಲ್ಲ. ಸಿದ್ದೇಶ್ವರಪ್ಪಗಳ ಮತ್ತು ಎಲ್ಲ ಪೂಜ್ಯರ ಆಶೀರ್ವಾದದಿಂದ ನಾನು ಜೀವನದಲ್ಲಿ ಒಂದನ್ನು ಕಂಡುಕೊಂಡಿದ್ದೇನೆ. ನಮ್ಮ ಕಡ್ಕೋಳ ಸರ್ ಹೇಳಿದ್ರು, ಯಾವ ಮಗು ತಾಯಿಯ ಮಡಿಲಲ್ಲಿದ್ದಾಗ ಎಷ್ಟು ಪ್ರಫುಲ್ಲವಾಗಿ ನಗನಗುತ್ತಾ ಇರ್ತದೋ, ಅದು ಬೇರೆಯವರ ಕೈಗೆ ಕೊಟ್ಟಾಗ ಆ ಪ್ರಫುಲ್ಲತೆ ಆ ಮಗುವಿನ ಮುಖದಲ್ಲಿ ಇರೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಅದು ತುಂಬ ಸತ್ಯ. ನಾನು ಯಾಕೆ ನನ್ನ ಜೀವನದಲ್ಲಿ ಸದಾ ಪ್ರಫುಲ್ಲತೆಯನ್ನು ಉಳಿಸ್ಕೊಂಡಿದ್ದೇನೆ ಅಂತಂದರೆ, ದೇಹಕ್ಕೆ ವಯಸ್ಸಾದ್ರೂ ಮನಸ್ಸಿನೊಳಗೆ ಮಗುತನವನ್ನು ಯಾರು ಉಳಿಸ್ಕೊಳ್ತಾರೋ ಅವರು ಮಾತ್ರ ಯೋಗಮಯ ಜೀವನವನ್ನು ನಡೆಸೋಕ್ಕೆ ಸಾಧ್ಯ ಆಗ್ತದೆ. ಯಾರ ಮನೆಯಲ್ಲಿ ಮಗು ಇದೆ ಆ ಮನೆಯಲ್ಲಿ ನಗು ಇದೆ. ಯಾವ ಮನೆ ಭಾಳ ದೊಡ್ಡ ಐಷಾರಾಮಿ ಬಂಗ್ಲೆನೋ ಗುಡಿಸಲೋ ಅರಮನೆನೋ ಅದು ಭಾಳ ದೊಡ್ಡದಲ್ಲ. ಯಾವ ಮನೆಯಲ್ಲಿ ಮಗು ಇದೆ ಆ ಮನೆಯಲ್ಲಿ ನಗು ಇದೆ. ಯಾವ ಮಗುವಿನೊಂದಿಗೆ ಸಮಯ ಕಳೆಯುವ ಸಂಸ್ಕಾರಯುತ ಜೀವನ ನಡೆಸೋ ತಂದೆ ತಾಯಿ ಇದ್ದಾರೋ ಅಂಥ ಮನೆಗಳೇ ಜ್ಞಾನ ಯೋಗಾಶ್ರಮಗಳು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇಲ್ಲಿ ಬಂದು ಹೋದ ಪ್ರತಿಯೊಬ್ಬರ ಮನಗಳಲ್ಲಿ ಸಂಸ್ಕಾರದ ಯೋಗಮಯ ಜೀವನ ನಡೆಸುವ ಸಂಸ್ಕಾರವನ್ನು ಕೊಟ್ಟವರು ಸಿದ್ದೇಶ್ವರ ಅಪ್ಪಗಳು. ನಾವು ಎಲ್ಲಿದ್ದೇವೆ ಅಂದರೆ, ನಮ್ಮ ಡಾಕ್ಟರ್ ಸರ್ ಹೇಳಿದರು,
ನಮ್ಮನ್ನ ನಾವು ಭಗವಂತನಿಗೆ ಅರ್ಪಿಸಿಕೊಂಡಾಗ ಯಾವ ಚಿಂತೆನೂ ಇರೋದಿಲ್ಲ ಅಂತೇಳಿ. ನಾವು ಯುವಕರು, ಯೂತ್ ಆರ್ ನಾಟ್ ಯೂಸ್ಲೆಸ್ ಯೂಸ್ಡ್ಲೆಸ್ ಅಂತ ಹೇಳ್ತಾರೆ. ಯುವಕರು ಉಪಯೋಗಕ್ಕೆ ಬಾರದೇ ಇರುವವರಲ್ಲ, ಉಪಯೋಗಿಸದೇ ಇರುವವರು. ನಮ್ಮ ಬಸವಲಿಂಗ ಮಹಾಸ್ವಾಮಿಗಳಂತಹ, ನಮ್ಮ ವಚನಾನಂದ ಸ್ವಾಮಿಗಳು, ಹಿರಿಯ ಜಗದ್ಗುರುಗಳು, ಎಲ್ಲ ಪೂಜ್ಯರು, ನಮ್ಮ ಹರ್ಷಾನಂದಪ್ಪಗಳು, ಆಲ್ಮಟ್ಟಿ ಅಪ್ಪಗಳು, ಇವರೆಲ್ಲರ ಮಾರ್ಗದರ್ಶನದಲ್ಲಿ ಯುವಕರನ್ನು ಉಪಯೋಗಿಸಿದರೆ ವಿಸ್ಮಯಗಳನ್ನು ಸೃಷ್ಟಿ ಮಾಡಬಹುದು. ಅವರ ಹೃದಯದಲ್ಲಿ ಒಂದಿಷ್ಟು ಸಂಸ್ಕಾರದ ಬೀಜವನ್ನು ಬಿತ್ತುವ ಕೆಲಸ ಆದರೆ ನಾವು ಎಷ್ಟು ಧನ್ಯರಾಗಿ ಈ ಸಮಾಜಕ್ಕೆ ಬೆಳಕಾಗಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನನ್ನ ಪ್ರೀತಿಯ ತಂದೆ ತಾಯಂದ್ರೆ, ವಿಜಯಪುರದ ಜನ ಎಷ್ಟು ಸುದೈವಿಗಳು ಅಂದರೆ, ಹೇಗೆ ಈ ಆಶ್ರಮದ ಸುತ್ತಲಿರೋ ನನ್ನ ತಂದೆ ತಾಯಂದಿರು ಮಡಿಲಲ್ಲಿ ಬೆಳೆದ ಮಕ್ಕಳು ಸಂಸ್ಕಾರವಂತರಾಗಿದ್ದಾರೋ, ದೇಶ ವಿದೇಶದಲ್ಲಿ ಸಿದ್ದೇಶ್ವರ ಅಪ್ಪುಗಳ ಪ್ರವಚನದಿಂದ ಪ್ರಭಾವಿತರಾದವರು ಯೋಗಮಯ ಸಂಸ್ಕಾರಯುತ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗಿದೆಯೋ, ಈ ನೆಲದಿಂದ ಬಂದವರು ಅಂತ ಹೇಳಿ ಜಗತ್ತಿನ ಯಾವುದೇ ಮೂಲೆಗೆ ಹೋದರೂ ಸಿದ್ದೇಶ್ವರಪ್ಪಗಳು ಊರಿನ ಬಂದವರೇನ್ರಿ ಅಂತ ಕೇಳುವ ಹಾಗೆ ವಿಜಾಪುರದ ಗೌರವ. ಅಪ್ಪುಗಳಿಗೆ ನುಡಿನಮನ ಸಲ್ಲಿಸೋದು ಅಂದರೆ ಏನು? ವೇದಿಕೆ ಮೇಲೆ ಬಂದು ಭಾಷಣ ಮಾಡೋದಷ್ಟೇ ನುಡಿನಮನ ಅಲ್ಲ. ನಮ್ಮ ನಡೆ ನುಡಿ ಒಂದಾಗಿ ಸಂಸ್ಕಾರಯುತ ಜೀವನ, ಇನ್ನೊಬ್ಬರಿಗೆ ತೊಂದರೆ ಕೊಡದಾದಂಥ ಜೀವನ ನಮ್ಮದಾಗಿದ್ದರೆ ಅದೇ ಯೋಗ ಜೀವನವಾಗ್ತದೆ. ಸಿದ್ದೇಶ್ವರಪ್ಪಗಳು ಒಂದು ಮಾತು ಹೇಳ್ತಾ ಇದ್ರು, ಯಾರು ಸಂತೋಷವನ್ನು ಹಂಚುತ್ತಾರೋ ಅವರೇ ಸಂತರು ಅಂತ. ಸನ್ಯಾಸಿಗಳು ಮಾತ್ರ ಸಂತರಲ್ಲ. ಯಾರೇ ಇರಲಿ, ಬಡವನಿರಲಿ, ಶ್ರೀಮಂತನಿರಲಿ, ಮಗು ಇರಲಿ, ಅಬಾಲ ವೃದ್ಧರಾದಿಯಾಗಿ ಯಾರೇ ಇದ್ದರೂ, ಯಾರು ನಿರಂತರವಾಗಿ ಸದಾ ಸಂತೋಷವನ್ನು ಹಂಚುತ್ತಾರೋ ಅವರು ಮಾತ್ರ ಸಂತರು ಅಂತ ಏನು ಅಪ್ಪುಗಳು ಹೇಳ್ತಿದ್ರು. ಅಂಥ ಸಂತ ಜೀವನ, ಯೋಗಮಯವಾದ ಜೀವನ, ಸಂಸ್ಕಾರಯುತವಾದ ಜೀವನ ನಮ್ಮೆಲ್ಲರದಾಗಲಿ. ನಮ್ಮ ಮನೆಯೊಳಗಿರುವ ಮಕ್ಕಳ ಅಂತರಾಳದಲ್ಲಿ ಸಂಸ್ಕಾರ ಬಿತ್ತುವ ಕೆಲಸ ಇವತ್ತು ಬಸವಲಿಂಗ ಅಪ್ಪುಗಳು ಈ ಗೋಷ್ಠಿಗಳನ್ನು ಇಡೋದರ ಮೂಲಕ ನಾವೆಲ್ಲ ಬರ್ತೇವೆ. ಬರಾಗ ನಮ್ಮ ಮಕ್ಕಳನ್ನ ಕರೆದುಕೊಳ್ಳುವ ಔದಾರ್ಯವನ್ನ ತಂದೆ ತಾಯಂದಿರು ತೋರಿಸ್ಬೇಕು ಅಂತ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿ ಬಂದಾಗ ನನಗೆ ಈ ಕಡ್ಕೋಳ ಸರ್ ಒಂದು ಮಾತು ಕಿವಿಗೆ ಬಿತ್ತು. ಏನು ಹೇಳಿದ್ರು? ನೀವು ನಾಯಿಯನ್ನು ನೋಡಿದರೆ ನಾಯಿಯ ಸ್ವಭಾವವನ್ನು ತಿಳ್ಕೊಳ್ತೀರಿ, ವ್ಯಾಘ್ರನನ್ನು ನೋಡಿದರೆ ವ್ಯಾಘ್ರ ಇದೆ ಅಂತ ದೂರ ಸರಿತೀರಿ. ಆದರೆ ಈ ಮನುಷ್ಯನಲ್ಲಿ ಏನಿದೆ, ಇವನಲ್ಲಿ ಯಾರ್ಯಾರಿದ್ದಾರೆ ಅಂತ ಗುರುತಿಸೋದು ಮನುಷ್ಯನನ್ನ ಗುರುತಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲವನ್ನ ಒಳಗೊಂಡಿರೋನು ಮನುಷ್ಯ ಅನ್ನಂತ ಮಾತನ್ನ ಹೇಳಿದ್ರು. ವ್ಯಾಘ್ರ ಎಲ್ಲ ಪಶುತನ, ನೀಚತನ, ದ್ವೇಷ, ಅಸೂಯೆ, ಮದ, ಮೋಹ ಇದೆಲ್ಲವನ್ನ ತುಂಬಿಕೊಂಡ ನಮ್ಮ ಕಲುಷಿತ ಮನಸ್ಥಿತಿಗಳನ್ನ ಪರಿವರ್ತಿಸಿ ಪರಿಶುದ್ಧ ಮನುಷ್ಯರನ್ನಾಗಿ ಮಾರ್ಪಡಿಸಿ ಯೋಗಮಯ ಜೀವನಕ್ಕೆ ನಮ್ಮನ್ನು ಅಣಿಗೊಳಿಸಿದ ನಮ್ಮೆಲ್ಲರ ಬೆಳಕು ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪುಗಳನ್ನು ನಿತ್ಯ ಸ್ಮರಣೀಯರವರು. ಇಂದು ಮುಂದು ಎಂದೆಂದು ಅವರು ನಮ್ಮ ಬದುಕಿನ ಬೆಳಕು. ಅವರಿಗೆ ಈ ಸಂದರ್ಭದಲ್ಲಿ ನಾನು ಅತ್ಯಂತ ಭಕ್ತಿಪೂರ್ವಕ ನುಡಿನಮನವನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಶರಣು ಶರಣಾರ್ಥಿ. ಶ್ರೀ ಸಂಗಮೇಶ್ವರ